ಏನ್ ಮಾಡ್ಬೇಕೆಂಬುದನ್ನು ದಿಕ್ಕ ತೋರ್ಸದಾಗಿದೆ ಅಮ್ಮ. ನನ್ನ ಮನೆಯ ಬಾಳು ಮಾವ, ಇಲ್ಲದನ್ನು ಮನಸ್ಸಿಗೆ ಹಚ್ಚಿಕೊಂಡು ಈ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಆ ದೇವರಿದ್ದಾನೆ, ಆ ದೇವರು ಹೇಗೆ ನಡೆಸ್ತಾನೋ ಹಾಗೆ ನಡೆಯಲಿ. ಹಾಗಲಮ್ಮ, ಎಲ್ಲ ಸಂಕಷ್ಟವನ್ನು ಬದಿಗೆತ್ತಿ ಸುಖವಾಗಿ ದಾರಿ ತೋರಿಸುತ್ತಾನೆಯೇ ಮಾರುತೇಶ್ವರ. ಯೋಚನೆ ಮಾಡಬೇಡಮ್ಮ. ನಿನ್ನ ಮೈದುನ ಇವತ್ತು ಕಾಲೇಜಿಂದ ಬರಲಿ, ಹಣದ ಪರವಾಗಿ ಸ್ವಲ್ಪ ಅವನ ಜೊತೆ ಮಾತನಾಡಬೇಕಾಗಿದೆ. ಬರಲಿ ಬಿಡಮ್ಮ. ಅಭ್ಯಾಸವನ್ನು ಚೆನ್ನಾಗಿ ಮಾಡುತ್ತಾನೆಯೋ ಅಥವಾ ಇಲ್ವೋ ಪರೀಕ್ಷೆ ಮಾಡಮ್ಮ. ಬರಲಿ. ಆಯ್ತು ಮಾವ. ನೋಡಿ ಅಪ್ಪ, ಮಗು ಇವತ್ತು ನನಗೆ ತಾಲೂಕು ಕಚೇರಿ ಹೆಡ್ ಕ್ಲಾರ್ಕ್ ಜಾಗಿಲಿ ಇಂಟರ್ವ್ಯೂ ಬಂದಿದ್ದು ನೋಡಪ್ಪ. ಹೌದಾ? ನಾನು ಮುಂದಿನ ತಿಂಗಳ 10ನೇ ತಾರೀಕಿಗೆ ಹೋಗಬೇಕು. ನಿಜ? ನೋಡಿ ಅಪ್ಪ, ಈ ಸಲ ಮಾತ್ರ ಏನಾದ್ರೂ ಮಾಡಿ ಸ್ವಲ್ಪ ಕಷ್ಟಪಟ್ಟು ಹಣ ಖರ್ಚು ಮಾಡಿದಲ್ಲಿ ನನಗೆ ನೌಕರಿ ಸಿಗುದು ಖಂಡಿತ ನೋಡಪ್ಪ, ನೌಕರಿ ಸಿಗುದು ಖಂಡಿತ. ಆದ್ರೆ ಇಲ್ಲಿವರೆಗೆ ನನ್ನ ಓದಿಗಾಗಿ ಆ ಕಟುಕ ಶ್ರೀಮಂತನಾದ ಪ್ರಕಾಶನ ಹತ್ತಿರ ಹೌದು ಬೇಕಾದಷ್ಟು ಸಾಲವಾಗಿ ಕೊಡ್ತಿದೆಯಪ್ಪ. ಆ ಸಾಲವನ್ನು ತೀರಿಸುವ ಬಗ್ಗೆ ಹೇಗೆ? ಮತ್ತೆ ಈಗ ನನ್ನ ನೌಕರ ಸಲುವಾಗಿ ಹಣ ಎಲ್ಲಿಂದ ತರಬೇಕೆಂಬುದು ನನಗೆ ದೊಡ್ಡ ಚಿಂತೆಯಾಗಿ ಕಾಡುತ್ತಿದೆಯಪ್ಪ, ದೊಡ್ಡ ಚಿಂತೆಯಾಗಿದೆ. ಮಗು ಪ್ರಭಾಕರ, ಚಿಂತೆ ಮಾಡಬೇಡಪ್ಪ. ಹಣದ ಪರವಾಗಿ ಮನೆಯಲ್ಲಿ ಕುಳಿತುಕೋಬೇಡಪ್ಪ. BA ಪದವೀಧರರಾದ ನೀನು ಹಣದ ಪರವಾಗಿ ಯೋಚನೆ ಮಾಡಬೇಡಪ್ಪ. ನಿನ್ನ ಅಣ್ಣನಿಗೆ ಹೇಳಿ ಹಣವನ್ನು ಸಜ್ಜು ಮಾಡಿಸುತ್ತೇನೆ. ಚಿಂತೆ ಮಾಡಬೇಡಪ್ಪ. ಅಪ್ಪ, ಬಡತನದಲ್ಲಿ BA ಕಲಿತು ಪದವೀಧರನಾದೆ. ಆದ್ರೆ ಲಂಚವನ್ನು ಕೊಡದೆ ನೌಕರಿ ಸಿಗುವುದಿಲ್ಲ ಎಂಬ ಸತ್ಯ ನನಗೆ ಅವತ್ತೇ ತಿಳಿದಿದ್ದರೆ ಅಪ್ಪ, ಅಂದೆ ನಾನು ಕಲಿಯುವುದನ್ನು ಬಿಟ್ಟು ಅಣ್ಣನೊಂದಿಗೆ ದುಡಿಲಿಕ್ಕೆ ಹೋಗಿ ಬಿಡ್ತಿದ್ದೆ. ಮೈದುನ, ಹಣಕ್ಕಾಗಿ ನೀನೇಕೆ ಚಿಂತೆ ಮಾಡ್ತಾ ಇರುವೆಯಪ್ಪ? ನೋಡು, ಹಣದ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ನನ್ನ ತಾಯಿ ತೀರಿಕೊಳ್ಳುವ ಮುನ್ನ 10 ತೊಲೆ ಚಿನ್ನದ ಸರವನ್ನು ನನ್ನ ಕೊರಳಿಗೆ ಹಾಕಿ ಹೋಗಿದ್ದಾಳೆ. ಆ ಸರವನ್ನು ನಿನ್ನ ನೌಕರಿ ಸಲುವಾಗಿ ಮಾರಿ ಅದನ್ನು ಉಪಯೋಗ ಮಾಡಿಕೊಳ್ಳಪ್ಪ. ಮುಂದೆ ನಿನಗೆ ನೌಕರಿ ಏನೋ ಬಂದ ಮೇಲೆ ಅಂತ ಚಿನ್ನದ ಸರವನ್ನು ನನಗೆ ಮತ್ತೆ ಮಾಡಿಸಿಕೊಡುವೆ ಅಂತೆ. ಇದೇನ ಮಾತಿಗೆ? ನನ್ನ ನೌಕರಿ ಸಲುವಾಗಿ ನಿನ್ನ ತಾಯಿ ನಿನಗೆ ಪ್ರೀತಿಯಿಂದ ಕೊಟ್ಟ ಆ ಚಿನ್ನದ ಸರವನ್ನು ಮಾರಲು ನೀನು ಸಿದ್ಧಳದಿ? ನಮ್ಮ ಮಾತಿಗೆ ಸಿದ್ಧಳದಿಯ? ನಿನ್ನದೆಂತಹ ವಿಶಾಲವಾದ ಮನಸ್ಸು! ಈ ನಿನ್ನ ಉಪಕಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲ ಮಾತಿಗೆ, ಯಾವ ಜನ್ಮದಲ್ಲಿ ತೀರಿಸಲಿ? ಚಿಕ್ಕ ವಯಸ್ಸಿನ ತಾಯಿಯನ್ನು ಕಳೆದುಕೊಂಡ ಅನಾಥನಾಗಿದ್ದ ನನ್ನನ್ನು ನಿನ್ನ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿಕೊಂಡು ಬಂದದ್ದು ಅಲ್ಲದೆ, ಈಗಲಾದರೂ ನನ್ನ ನೌಕರಿ ಸಲುವಾಗಿ ಇಷ್ಟು ದೊಡ್ಡ ತ್ಯಾಗ ಮಾಡುತ್ತೀನಿ ಎಂದು ಹೇಳುತ್ತಿದ್ದ ನೀನು ನಿಜವಾಗಲೂ ಕರುಣಾಮಯಿ ಎತ್ತಿಗೆ, ನೀನು ಕರುಣಾಮಯಿ. ಪ್ರಭಾಕರ, ಅತ್ತಿಗೆ ಅಂದ್ರೆ ಅತ್ತಿಗೆ ಅಲ್ಲಪ್ಪ, ಹೆತ್ತ ತಾಯಿದ್ದ ಹಾಗೆ ಮಗು. ನಿನಗೆ ಹೆತ್ತ ತಾಯಿದ್ದ ಹಾಗೆ. ನೀನು 4 ವರ್ಷ ಮಗು ಇದ್ದಾಗಲೇ ತಾಯಿ ನನ್ನ ಕಳೆದುಕೊಂಡು ಅನಾಥ ಮಗ ಅಪ್ಪ, ನೀನು ಅನಾಥ ಮಗ. ನನ್ನ ಶಶಿಯು ತಾಯಿ ಸ್ಥಾನಕ್ಕೆ ನಿಂತುಕೊಂಡು ತನ್ನ ಕೈ ತುತ್ತಿನಿಂದ ಉಣಿಸಿ ತಿನಿಸಿ ನಿನ್ನನ್ನು ಜೋಪಾನ ಮಾಡಿಕೊಂಡು ಬೆಳೆಸಿ ಬಿಟ್ಟಿದ್ದಾಳೆ. ನಿನ್ನ ತಾಯಿ ಮನಸ್ಸಿಗೆ ನೋವಾಗದಂತೆ ಯಾವ ಕಾಲಕ್ಕಾದರೂ ನಡೆದುಕೊಳ್ಬೇಡಪ್ಪ ಈ ಮನೆಯಲ್ಲಿ. ಹೌದಪ್ಪ, ನನ್ನ ಅಣ್ಣನು ಮಲತಾಯಿ ಮಗನೆಂಬ ಧೋರಣೆಯನ್ನು ತೋರದೆ ನನ್ನನ್ನು ತನ್ನ ಸ್ವಂತ ತಮ್ಮನಂತೆ ಸಾಕುತ್ತಿರು ನನ್ನ ಅಣ್ಣನಿಗೆ ನಾನು ಸದಾ ಚಿರಋಣಿಯಪ್ಪ. ಹೌದು, ನನಗೆ ನೌಕರಿ ಸಿಕ್ಕ ನಂತರ ನನ್ನ ಅಣ್ಣ ಅತ್ತಿಗೆಯರನ್ನು ದಿನಾಲು ಕೂಡಿಸಿ ಪೂಜಿಸುವ ಭಾಗ್ಯವನ್ನು ಆ ದೇವರು ನನಗೆ ಕೊನೆಯವರೆಗೂ ಕೊಡಲೆಂದೇ ನಾನು ಬೇಡಿಕೊಳ್ಳುತ್ತೇನೆ. ಆಗಲಿ ಮಗು. ಅತ್ತಿಗೆ ತಡಿಯಮ್ಮ, ಅಣ್ಣನನ್ನು ವಿಚಾರಿಸಿ ಮುಂದಿನ ದಾರಿಯನ್ನು ನೋಡಿದ್ರಾಯ್ತಮ್ಮ. ಆಯ್ತಪ್ಪ, ನೌಕರಿಗಾಗಿ ಹಲ್ಲಿದಾಡಿ ತುಂಬಾ ಬೇಸರವಾಗ್ತಿ. ಬನ್ನಿ, ಊಟಕ್ಕೆ ಬಡಿಸುತ್ತೇನೆ. ಮಾವ, ನೀವು ಬನ್ನಿ. ತಾಯಮ್ಮ, ಇಲ್ಲಿ ಪುಣ್ಯಕ್ಷೇತ್ರ ಗ್ರಾಮದಲ್ಲಿ, ತಿಗಡಿಯ ಗ್ರಾಮದಲ್ಲಿ ಅಮ್ಮ ಆಂಜನೇಯ ಜಾತ್ರೆ ನಡೆದಿದೆ. ಅಲ್ಲಿ ದೇವಸ್ಥಾನ ಕಡೆ ಹೋಗಿ ಭಕ್ತಿಯಿಂದ ಬಡಪಾಯಿ ಮಗನಿಗೆ ಒಂದು ನೌಕರದೇ ಪಾಲಿಸು ಅಂತ ತಿಳ್ಕೊಂಡು ಅವನಲ್ಲಿ ಬೇಡಿಕೊಂಡು ಆಮೇಲೆ ಊಟ ಮಾಡ್ತೇನೆ. ಆಯ್ತು ಮಾವ, ಬೇಗನೆ ಬಂದ್ಬಿಡಿ. ಸರಿ ಅಮ್ಮ. ಜಗದೊಡೆಯ ಆಂಜನೇಯ, ಲಕ್ಷ್ಮೀದೇವಿ, ತಾಯಿ ಇಲ್ಲದ ಮಕ್ಕಳಿಗೆ ಬಾಯಿ ಬೆಲ್ಲವೆಂದು ಶ್ರುತಿ ಸಾರ್ತಾ ಇದೆ ಅಲ್ಲವೇ? ಬಡಪಾಯಿ ಮಗನಿಗೆ ಒಂದೇ ಒಂದು ನೌಕರದೇ ಪಾಲಿಸಿ ಅವನ ಬಾಳವನ್ನು ಸುಗಮವಾಗಿ ದಾರಿವನ್ನು ತೋರಿಸುವುದು ಆಂಜನೇಯ. ಅದು ನಿನ್ನೆ ಕೊಡಿದೆಯಪ್ಪ, ನಿನ್ನೆ ಕೊಡಿದೆ. ಕಲಾಭಿಮಾನಿಗಳು